ಎಲ್ಲರಿಗೂ ನನ್ನ ನಮಸ್ಕಾರ. ನೈನಾಸ್ ರೆಸಿಪೀಸ್ ಬಾಕ್ಸ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಪ್ಲಮ್ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತವಾಗಿ ಹಾಗೆ ನ್ಯೂ ಇಯರ್ ಹಬ್ಬದ ಪ್ರಯುಕ್ತವಾಗಿ ಪ್ಲಮ್ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊಟ್ಟೆ ರಹಿತ ಕೇಕ್ ಇದು, ಹಾಗೆ ರಮ್ ಇಲ್ಲದೇ ಮಾಡುವಂತಹ ಕೇಕ್ನ ತೋರಿಸ್ತಾ ಇದ್ದೀನಿ. ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಹೊಸ ಹೊಸ ರೆಸಿಪಿನ ನೀವು ನೋಡ್ಬೋದು. ಬನ್ನಿ ಸ್ಟಾರ್ಟ್ ಮಾಡಿ. ನೋಡಿ, ಮಿಕ್ಸೆಡ್ ಫ್ರೂಟ್ ತೊಗೊಂಡಿದ್ದೀನಿ. ಇದ್ರಾಗೆ ಚೆರ್ರಿ, ಆಮೇಲೆ ಅನಾನಸ್ಸು, ಬ್ಲ್ಯಾಕ್ ಬೆರ್ರಿ ಇದೆ, ಆಮೇಲೆ 2 ಸ್ಪೂನು ಬಾದಾಮಿ, 2 ಸ್ಪೂನ್ ಗೋಡಂಬಿ, 2 ಸ್ಪೂನ್ ಒಣ ದ್ರಾಕ್ಷಿ, 2 ಸ್ಪೂನು ಟುಟ್ಟಿ ಫ್ರೂಟಿ ತೊಗೊಂಡಿದ್ದೀನಿ. ಪಾತ್ರೆ ತೊಗೊಂಡು ಎಲ್ಲ ಫ್ರೂಟ್ಸ್ನು ಹಾಕೋಬೇಕು. ಆರೆಂಜ್ ಜ್ಯೂಸು ಒಂದು ಅರ್ಧ ಕಪ್ನಷ್ಟು ಫ್ರೆಶ್ ಆರೆಂಜ್ ತೊಗೊಂಡ್ಬಿಟ್ಟು ಅದನ್ನು ಹಿಂಡಿಬಿಟ್ಟು ರಸ ತೊಗೊಂಡಿದ್ದೀನಿ. ಇದನ್ನು ಅರ್ಧ ಕಪ್ನಷ್ಟು ತೊಗೊಂಡಿದ್ದೀನಿ. ನೀಟಾಗಿ ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ನೆನೆಯಕ್ಕೆ ಬಿಡಬೇಕು. ಇವಾಗ ನೆನೆಯಕ್ಕೆ ಬಿಡೋಣ. ಇದು ಒಂದು 2 ತಾಸು ನೆನೆಬೇಕು. 2 ತಾಸು ಅಥವಾ 8 ತಾಸುಗಳ ಕಾಲ ನೆನೆಸ್ಬೇಕು. ಇವಾಗ ನೆನೆಯಕ್ಕೆ ಬಿಡ್ತೀನಿ. ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದ್ರಾಗೆ ಕ್ಯಾರಮೆಲ್ ಸಿರಪ್ ಮಾಡೋಣ. ಇವಾಗ ನಾನು 1 ಬೌಲ್ನಷ್ಟು, 1 ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇದನ್ನು ಸಣ್ಣ ಉರಿಯಲ್ಲಿ ಕೈ ಆಡಬೇಕು. ನಮಗೆ ಸಿರಪ್ ಹಾಕಬೇಕು. ಮೆಲ್ಟ್ ಆಗ್ತಾ ಹೋಗುತ್ತೆ ಇದು ಚೆನ್ನಾಗಿ. ನೋಡಿ, ಇವಾಗ ಇದು ಮೆಲ್ಟ್ ಆಗ್ತಾ ಇದೆ. ಇದೇ ಥರನೇ ಸಣ್ಣ ಉರಿಯಲ್ಲೇ ಮಾಡಬೇಕು. ನೋಡಿ, ಇವಾಗ ಎಲ್ಲ ಕರೆಗೆ ಈ ಥರ ಸಿರಪ್ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಬರಲಿ, ಇದು ಇವಾಗ ಬಂದಿದೆ. ಇದಕ್ಕೆ ಬಿಸಿನೀರು ಹಾಕ್ತಾಯಿದ್ದೀನಿ. ನೀವು ಬಿಸಿನೀರನ್ನ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ, ಒಂಚೂರು ಜಾಸ್ತಿ ಆದರೂ ನಡೆಯುತ್ತೆ, ಆದರೆ ಕಡಿಮೆ ಮಾತ್ರ ಆಗಬಾರ್ದು. ಹಾಕಿದ ತಕ್ಷಣ ಇದನ್ನು ಈ ಥರ ರೊಟೇಟ್ ಮಾಡಿ. ಸ್ವಲ್ಪ ನೀರಾದರೆ ಓಕೆ, ಬಟ್ ಗಟ್ಟಿ ಮಾತ್ರ ಆಗಬಾರ್ದು. ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ತಿರುಗಿಸ್ತಾನೆ ಇರಬೇಕು. ಇವಾಗ ಇದು ಸಿರಪ್ ರೆಡಿಯಾಗಿದೆ. ಇದನ್ನು ಕಂಪ್ಲೀಟಾಗಿ ಆರಕ್ಕೆ ಬಿಡಬೇಕು. ಇದನ್ನು ಆರಕ್ಕೆ ಬಿಡ್ತೀನಿ. ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. 6 ಟೇಬಲ್ ಸ್ಪೂನು ಎಣ್ಣೆ. ಇಲ್ಲಿ ಯಾವುದೇ ವಾಸನೆ ಇರಬಾರ್ದು. ಹಾಗೆ ಹಾಲು, ಅರ್ಧ ಕಪ್ನಷ್ಟು ಹಾಲು. ಇದನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಇವಾಗ ಮಿಕ್ಸ್ ಮಾಡಿದ್ದು ಇದಕ್ಕೆ ಕ್ಯಾರಮೆಲ್ ಸಿರಪ್ ಹಾಕ್ತಾಯಿದ್ದೀನಿ. ಇದು ಸಹ ಹಾಕಿದ್ರೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಎಸೆನ್ಸ್ ಹಾಕ್ತಾಯಿದ್ದೀನಿ. ವೆನಿಲಾ ಎಸೆನ್ಸು ಒಂದು ಅರ್ಧ ಟೇಬಲ್ ಸ್ಪೂನು. ಡ್ರಾಪ್ಸ್ ಆದರೆ ಒಂದು 5 ಡ್ರಾಪ್ಸ್ ಹಾಕಿದರೆ ಸಾಕಾಗುತ್ತೆ. ಹಾಕಿದ್ರೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ವೆನಿಲಾ ಎಸೆನ್ಸ್ ಹಾಕಿ ಕೈ ಆಡಿದ ಮೇಲೆ ಜರಡಿ ಹಿಡಿದಿರುವಂತಹ ಮೈದಾ, ಇದು 1/4 ಕಪ್ ಇದೆ. 1/4 ಕಪ್ ಹಾಕಿದ್ರೆ ಇದಕ್ಕೆ ಜಾಯಿಕಾಯಿ ಪುಡಿ, ಚಕ್ಕೆ ಪುಡಿ, 2 ಸ್ಪೂನು ಹಾಲಿನ ಪುಡಿ. ಹಾಲಿನ ಪುಡಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. 1 ಪಿಂಚ್ ಆಫ್ ಸಾಲ್ಟು, ಹಾಗೆ ಕೊಕ್ಕೋ ಪೌಡರು, ಇದು 2 ಟೇಬಲ್ ಸ್ಪೂನಷ್ಟು. ಇದು ಆಪ್ಷನಲ್ಲು, ನೀವು ಬೇಕಿದ್ರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದಿಷ್ಟು ಹಾಕಿದ್ರೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಏನು ಗಂಟು ಇರಬಾರ್ದು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು ಗಟ್ಟಿಯಾಗಿದೆ. ಇದಕ್ಕೆ ಇಷ್ಟು ಗಟ್ಟಿ ಇರಬೇಕು. ಮೆತ್ತಗೆ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನೋಡಿ, ನಾನು ಇದನ್ನು ಡ್ರೈ ಫ್ರೂಟ್ಸ್ ಎಲ್ಲ ಆರೆಂಜ್ ಜ್ಯೂಸಲ್ಲಿ 8 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ. ಇದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಒಂದೇ ಡೈರೆಕ್ಷನ್ನಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ.
ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ನೋಡಿ, ಈ ಹದಕ್ಕಿದೆ. ಇದಕ್ಕೆ ಬೇಕಿಂಗ್ ಪೌಡರು 1 ಟೇಬಲ್ ಸ್ಪೂನು, ಬೇಕಿಂಗ್ ಸೋಡಾ ಅರ್ಧ ಟೀ ಸ್ಪೂನು, ಸ್ವಲ್ಪ ಬೆಚ್ಚಗಿರೋ ಹಾಲನ್ನ ಹಾಕಬೇಕು. ಹಾಕಿ ಒಂದೇ ಡೈರೆಕ್ಷನ್ನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಳೋದ್ರಿಂದ ನಮಗೆ ಕರೆಕ್ಟಾಗಿ ಬರುತ್ತೆ ಕೇಕು. ನೀವು ಹೇಗೆ ಬೇಕೋ ಹಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಅದು ಚೆನ್ನಾಗಿ ಬರಲ್ಲ. ಕುಕ್ಕರ್ನ ಫ್ರೀ ಹೀಟ್ ಮಾಡ್ಕೊಂಡಿದ್ದೆ. ಇವಾಗ ಕೇಕ್ ಇದನ್ನು ಮೋಲ್ಡ್ನ ಇದ್ರಾಗಿಟ್ಟು ಒಂದು 45 ನಿಮಿಷಗಳ ಕಾಲ ಇದನ್ನು ಒಂದ್ಸಲ ಚೆಕ್ ಮಾಡಿ 45 ನಿಮಿಷ ಆದಮೇಲೆ ಆಗಲಿಲ್ಲ ಅಂತಂದರೆ ಮತ್ತೆ ಇನ್ನೊಂದು 20 ನಿಮಿಷ ಇಟ್ಟು ಮತ್ತೆ ಚೆಕ್ ಮಾಡಿ ಆವಾಗ ಆಗುತ್ತೆ. ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಇದಕ್ಕೆ ಸಿಟಿ ಮತ್ತು ಗ್ಯಾಸ್ ಕಟ್ಟಿ ಏನೂ ಇರಬಾರ್ದು, ಹಾಗೆ ಇದನ್ನು ಬೇಕ್ ಮಾಡಬೇಕು. ಇದು ಇವಾಗ ಆಗಿದೆ. ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಅಂದ್ಬಿಟ್ಟು ತೋರಿಸ್ತೀನಿ. ಕೇಕು ಸೂಪರಾಗಿ ಬಂದಿದೆ. ನಿಮಗೆ ಒಂದು ಏನಾದರೂ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಒಂಥರ ಈ ಥರ ಚಾಕು ತೊಗೊಂಡ್ಬಿಟ್ಟು ಒಂದು ಸಲ ಮಾಡಿ ನೋಡಿದರೆ ಹತ್ತಬಾರ್ದು. ಚಾಕುಗೆ ಹತ್ತಿದರೆ ಇನ್ನೊಂದು ಸ್ವಲ್ಪ ಹೊತ್ತು 10 ನಿಮಿಷ ಇಡಿ, 10-15 ನಿಮಿಷ, ಅವಾಗ ಮತ್ತೆ ಇದು ಆಗುತ್ತೆ. ಇದು ಇವಾಗ ಆಗಿದೆ. ನಾನು 45 ನಿಮಿಷಕ್ಕೆ ಒಂದು ಸಲ ಚೆಕ್ ಮಾಡಿದ್ದೆ, ಆಗಿರಲಿಲ್ಲ. ಮತ್ತೆ ಇಟ್ಟಿದ್ದೆ, ಒಂದು 55 ನಿಮಿಷ ಆಗಿದೆ. ಇವತ್ತು ನೋಡಿ ತೆಗ್ದಿದ್ದೀನಿ. ಇದು ಇವಾಗ ಪೂರ್ತಿಯಾಗಿ ತಣ್ಣಗಾಗಬೇಕು. ಅಲ್ಲಿವರೆಗೂ ನೀವು ತೆಗೆಯೋಕ್ಕೆ ಹೋಗಬೇಡಿ. ಒಂದು ಬಟ್ಟೆನ ಮುಚ್ಚಿಬಿಟ್ಟು ಈ ಥರ ಫುಲ್ ತಣ್ಣಗಾಗಬೇಕು, ಅಲ್ಲಿವರೆಗೂ ಹಾಗೆ ಇಡಿ. ಇವಾಗ ತಣಿಯಕ್ಕೆ ನೋಡಿ, ನಾನೊಂದು ಬಟ್ಟೆ ಮುಚ್ಚಿಟ್ಟಿದ್ದೆ. ಸೊ ಇವಾಗ ಕಂಪ್ಲೀಟಾಗಿ ಆರಿದೆ, ತಣ್ಣಗಾಗಿದೆ. ಇವಾಗ ತೆಗಿಯೋಣ. ಇವಾಗ ಪೇಪರ್ ತೆಗೆದು ಇವಾಗ ಈ ಥರ ಎಡ್ಜಸ್ನ ಈ ಥರ ಎತ್ಕೋಬೇಕು. ಈ ಥರ ಒಂದ್ಸಲ ಇದನ್ನು ಮಾಡಿದರೆ ಕರೆಕ್ಟಾಗಿ ಟ್ಯಾಪ್ ಮಾಡ್ತಾಯಿದ್ದೀನಿ. ಇವಾಗ ತೆಗಿಯೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು, ಸಖತ್ತಾಗಿ ಬಂದಿದೆ. ಇದನ್ನು ಮೇಲ್ಗಡೆ ಬಟರ್ ಪೇಪರ್ನ ಈ ಥರ ತೆಗೆದ್ರೆ ಸಖತ್ತಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು, ನೋಡಿ ಎಷ್ಟು ಫ್ಲಫಿಯಾಗಿ ಬಂದಿದೆ ಅಂದ್ಬಿಟ್ಟು ನೋಡಿ. ನೋಡಿ ಪ್ಲಮ್ ಕೇಕ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ಮೊಟ್ಟೆ ರಹಿತ ಕೇಕು, ಹಾಗೆ ವೈನ್ ಬಳಸದೇನೆ ಪ್ಲಮ್ ಕೇಕ್ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬಾ ರುಚಿಯಾಗಿ ಸಹ ಇರುತ್ತೆ. ಈ ನಿಮ್ಮ ಕ್ರಿಸ್ಮಸ್ ಹಬ್ಬಕ್ಕೆ ಈ ಥರ ಪ್ಲಮ್ ಕೇಕ್ ಮಾಡಿ ನೋಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ರುಚಿಯಾಗಿ ಸಹ ಇರುತ್ತೆ. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ. ಖಂಡಿತ ಇಷ್ಟ ಆಗುತ್ತೆ ಮಕ್ಕಳಿಗೆ. ಇದಕ್ಕೆ ಈ ಸಲ ಕ್ರಿಸ್ಮಸ್ ಹಬ್ಬಕ್ಕೆ ಈ ಥರ ಮನೆಯಲ್ಲೇ ಸುಲಭವಾಗಿ ಪ್ಲಮ್ ಕೇಕ್ನ ಮಾಡಿ ನೋಡಿ. ತುಂಬ ರುಚಿಯಾಗಿ ಬರುತ್ತೆ, ತುಂಬಾ ಟೇಸ್ಟಿಯಾಗಿ ಸಹ ಬರುತ್ತೆ. ಹಾಗೆ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಹೊಸ ರೆಸಿಪಿನ ನೀವು ನೋಡ್ಬೋದು. ಥ್ಯಾಂಕ್ ಯು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು.